ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಮ್ಯಾಜಿಕಲ್ ಮೈಥಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕಾರ್ತೀಕ ಪೌರ್ಣಮಿಯ ಹಬ್ಬದ ದಿನ ನಾವು ಶಿವನಿಗೆ ಅಭಿಷೇಕವನ್ನು ಮಾಡಬೇಕು. ಶಿವನಿಗೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಸುಗಂಧ ದ್ರವ್ಯದಿಂದ ಅಭಿಷೇಕ, ಆಮೇಲೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡೋದ್ರಿಂದ ನಮ್ಮ ಸಕಲ ಪಾಪಕರ್ಮಗಳು ತೊಲಗಿ ನಮಗೆ ಒಳ್ಳೆಯದು ಆಗುತ್ತದೆ. ಪ್ರಪ್ರಥಮವಾಗಿ ಗಣಪನಿಗೆ ಪೂಜೆ ಸಲ್ಲಿಸಿದ ನಂತರ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ, ನೀವು ಷೋಡಶೋಪಚಾರ ಮಾಡೋದ್ರಿಂದ ನಿಮಗೆ ಸಕಲ ಸೌಭಾಗ್ಯಗಳು ಉಂಟಾಗುತ್ತದೆ. ಅದಲ್ಲದೆ 365 ಬತ್ತಿಯ ದೀಪವನ್ನು ಬೆಳಗಿಸಿ ಶಿವನ ಮುಂದೆ ಯಾರು ಬೆಳಗಿಸಬೇಕು? ಮನೆಯ ಮುಖ್ಯಸ್ಥರು, ಮನೆಯ ಯಜಮಾನರು. ನಿಮ್ಮ ತಂದೆ ದೊಡ್ಡವರಾಗಿದ್ದರೆ ನಿಮ್ಮ ತಂದೆ, ಅಥವಾ ನಿಮ್ಮ ಪತಿ ದೊಡ್ಡವರಾಗಿದ್ದರೆ ಮನೆಗೆ ನಿಮ್ಮ ಪತಿ ಈ ದೀಪವನ್ನು ಹಚ್ಚಬೇಕಾಗಿರುತ್ತೆ. ಅದಲ್ಲದೆ ಬಿಲ್ವಪತ್ರೆಯಲ್ಲಿ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ಕ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಮಾಡಿ, ಅದಲ್ಲದೆ ತುಳಸಿ ದೇವಿ ಗಿಡಕ್ಕೆ ಒಂದು ದೀಪವನ್ನು ಇಟ್ಟು ಪೂಜೆಯನ್ನು ಮಾಡಿ, ಲಕ್ಷ್ಮೀ ಕುಬೇರರ ಸಮೇತಾಗಿ ಪೂಜೆ ಮಾಡೋದ್ರಿಂದ ನಿಮಗೆ ಸಕಲ ಐಶ್ವರ್ಯವು ಪ್ರಾಪ್ತಿ ಆಗುತ್ತೆ. ಅದಲ್ಲದೆ ಲಕ್ಷ್ಮೀ ಅಷ್ಟೋತ್ತರವನ್ನು ಓದಿ, ಶ್ರೀ ಸೂಕ್ತವನ್ನು ಓದಿ 365 ಬತ್ತಿ ದೀಪ ಹಚ್ಚೋದ್ರಿಂದ ಏನು ಲಾಭ ಅಂದರೆ, ವರ್ಷವಿಡೀ ಎಷ್ಟೋ ದಿನ ನಾವು ಮರ್ತೋಗ್ತೀವಿ ದೀಪ ಹಚ್ಚೋಕ್ಕೆ, ಅಥವಾ ದೀಪ ಹಚ್ಚೋಕ್ಕೆ ಆಗೋದೇ ಇಲ್ಲ, ಅಥವಾ ಕೆಲವರಿಗೆ ಹವ್ಯಾಸವೇ ಇಲ್ಲ. ಆ ಸಕಲ ದೋಷಗಳು, ಪಾಪಗಳು ಈ ಒಂದು ದಿನ 365 ಬತ್ತಿ ದೀಪ ಹಚ್ಚೋದ್ರಿಂದ ಎಲ್ಲವೂ ಕಳೆಯುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದುದರಿಂದ ಈ ದೀಪವನ್ನು ಹಚ್ಚಿ ಶಿವನ ಕೃಪೆಗೆ ಪಾತ್ರರಾಗಿ.